ನೋ ಚಾನ್ಸ್ ಫಾರ್ ಥರ್ಡ್ ಪಾರ್ಟಿ ಅಂತ ಹೈಕಮಾಂಡ್ ಹೇಳಿದೆಯಂತೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ನಾಯಕತ್ವ ಬದಲಾವಣೆಯ ಫೈಟ್ನಲ್ಲಿ ಒಂದು ವೇಳೆ ಸಿದ್ದರಾಮಯ್ಯನವರು ಆಪ್ಷನ್ ಕೊಡೋದಾದ್ರೆ ಇನ್ನೊಬ್ಬರ ಹೆಸರನ್ನ ಮುಂದಿಡಬಹುದು. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಆಗಬಾರ್ದು, ನಾನು ಹೇಳುವ ವ್ಯಕ್ತಿಯೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಆಪ್ಷನ್ ಅನ್ನ ಹೈಕಮಾಂಡ್ ಮುಂದೆ ಇಡಲಿದ್ದಾರೆ ಅನ್ನೋ ಸುದ್ದಿ ಓಡಾಡ್ತಾ ಇತ್ತು. ಆದರೆ ಈಗ ಹೈಕಮಾಂಡ್ ಸ್ಪಷ್ಟಪಡಿಸಿದೆ, ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ವಿಚಾರ ಏನಿದ್ರು ಕೇವಲ ಇವರಿಬ್ಬರ ಮಧ್ಯೆ ಮಾತ್ರ, ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಮಾತ್ರ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಅಂದರೆ ಅದು ಕೇವಲ ಡಿ ಕೆ ಶಿಗೆ ಮಾತ್ರ ಚಾನ್ಸ್. ಇಲ್ಲವಾದಲ್ಲಿ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿಯಬೇಕು. ಕರ್ನಾಟಕದ ಸದ್ಯದ ಪರಿಸ್ಥಿತಿಯಲ್ಲಿ 2028ರ ಚುನಾವಣಾ ದೃಷ್ಟಿಯಿಂದ ಯೋಚಿಸಬೇಕಾಗಿದೆ. ಪ್ರಾದೇಶಿಕತೆ, ಜಾತಿ ಸೇರಿದಂತೆ ಎಲ್ಲ ಆಯಾಮದಲ್ಲೂ ಕೂಡ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರವನ್ನ ನಿರ್ಧರಿಸಬೇಕಾಗಿದೆ. ಹಾಗಾಗಿ ಈ ಇಬ್ಬರು ನಾಯಕರ ಮಧ್ಯೆ ಮತ್ತೊಬ್ಬರ ಎಂಟ್ರಿಗೆ ಚಾನ್ಸೇ ಇಲ್ಲ, ಬೇಡವೇ ಬೇಡ ಅನ್ನುವಂತ ಒಂದು ದೃಢ ನಿರ್ಧಾರವನ್ನ ನಾಯಕತ್ವ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ.